ಜನರಲ್ ಕಾರ್ಯಕ್ರಮಗಳು ಪೀಠಕ್ಕೆ ಬಂದು ನಮ್ಮಲ್ಲಿ ಮಾತಾಡುವಾಗ ಸೈನಿಕರ ಒಂದು ಕಷ್ಟಗಳೇನು, ಸೈನಿಕರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ನನಗೊಂದು ಚಿತ್ರವನ್ನು ಕಲ್ಪಿಸಿದೆ. ನಾನು ಇವತ್ತು ಮಾಡ್ತಾ ಇದ್ದೀನಿ. ಅಲ್ಲಿ ಒಂದು ಧರ್ಮ ಸಮ್ಮೇಳನ ನಡೆಯಿತು. ಆ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿತು. ಆವತ್ತಿಂದ ಎಷ್ಟೊಂದು ಕ್ಯಾಮರಾಗಳು ಇರಲಿಲ್ಲ, ನನಗೆ ಇದ್ರೆ ಚೆನ್ನಾಗಿತ್ತು. ಆಗ ಈ ಸೈನಿಕರ ಕಷ್ಟ ಎಂಥದ್ದು ಅನ್ನೋದಿರುವಾಗ ಮೊನ್ನೆ ನಮಗೆ ನಿರಪರಾಧಿಗಳನ್ನ ಸಂತೋಷಕ್ಕೆ ಹೋಗಿರ್ತಕ್ಕಂಥವ್ರನ್ನ ಒಂದೇ ಒಂದು ಮನಸ್ಸಿಗೆ ದುಃಖಾಗುತ್ತೆ, ಧರ್ಮವನ್ನ ಕೀಳಿ ಹೊಡೆದ್ರಲ್ಲ, ಸಾಧಿಸಿದ್ರಲ್ಲ ಅನ್ನೋದು ಮನಸ್ಸಿಗೆ ರಕ್ತ ಕುದೀತಾ ಇರುತ್ತೆ. ಆಗಾಗ ಇಂಥ ಕೆಲಸ ಮಾಡ್ಬೋದು. ಒಳ್ಳೆ ನಿರ್ಣಯವನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಪ್ರಭುತ್ವ, ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಮೋದಿಯವರು ತಗೊಂಡಿರ್ತಕ್ಕಂಥ ನಿರ್ಣಯಕ್ಕೆ ಅದಕ್ಕೆ ತಕ್ಕಂತೆ ಸೈನಿಕರು ನಮ್ಮ ಪ್ರಾಣವನ್ನು ಕೊಟ್ಟಾಗ ಆ ಸೈನಿಕರಿಗೆ ಮತ್ತೆ ಮತ್ತೆ ಒಂದೊಂದು ಸೆಲ್ಯೂಟನ್ನು ಹೊಡಿತಾ ಇದ್ದೀವಿ. ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ. ಎಷ್ಟೋ ನಿರ್ಧಾರಗಳು ಹೋಗಿದ್ದು ತುಂಬ ಮನಸ್ಸಿಗೆ ಕಷ್ಟವಾಗ್ತಾ ಇದೆ. ಅವರೆಲ್ಲರೂ ಉತ್ತಮ ಗತಿಯನ್ನು ಸಿಕ್ಕಲಿ ಅನ್ನೋದು. ಮತ್ತು ನಾವೆಲ್ಲರೂ ಕೂಡ ಇವತ್ತು ದಿನ ಬೆಚ್ಚಗೆ ಕೂತ್ಕೊಂಡಿದ್ದೀವಿ, ಮನೆಯಲ್ಲಿ AC ಹಾಕೊಂಡಿದ್ದೀವಿ. ಆದರೆ ನಮ್ಮನ್ನು ಕಾಪಾಡ್ತಾ ಇರ್ತಕ್ಕಂತಹ ಆ ಸೈನಿಕರು, ಅವರಿಗೆ ನಾವು ಎಲ್ಲ ರೀತಿಯಲ್ಲಿ ಫಲ ಕೊಡಬೇಕು. ನಾವು ಕೇವಲ ಒಂದು ಈ ಥರ ಫ್ಲಾಗ್ ಇಟ್ಕೊಂಡು ಒಂದು ಸಂತೋಷ ಪಡ್ತಕ್ಕಂಥದ್ದು ಒಂದು ಅಲ್ಲದೆ, ಅವರಿಗೆ ತಕ್ಕಂತೆ ಏನೇನು ನಾವು ಸಹಾಯ ಮಾಡಬೇಕು ಅನ್ನೋದು ಕೂಡ ಯೋಚನೆ ಮಾಡಬೇಕಾಗ್ತದೆ. ನಮ್ಮ ಒಂದು ಧರ್ಮ ಅಖಂಡ ಭಾರತವಾಗಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ದೇಶ ಏನು, ಶಕ್ತಿ ಏನು ಅನ್ನೋದು ಕೂಡ ತೋರಿಸ್ತಕ್ಕಂಥ ಒಂದು ಅವಕಾಶ ನಮಗೆ ಸಿಕ್ತು. ಈ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಯದುವೀರರು ಹೇಳಿದಾಗ ಖಂಡಿತ ನಾನು ಬರ್ತೀನಪ್ಪ, ನಡೀತು, ನನಗೆ ಆಗಲ್ಲ, ಆದರೂ ನಡೀತೀನಿ ಅಂತ ಹೇಳಿ ಸುತ್ತೂರಿನವ್ರಿಗೆ ಫೋನ್ ಮಾಡಿದೆ. ನೀವು ನನ್ನ ಜೊತೆ ಇದ್ರೆ ಬರ್ತೀನ, ನಾನು ನಿಮ್ಮನ್ನು ಹಿಡ್ಕೊಳ್ತೀನಿ ಅನ್ನೋದು. ಇವಾಗ ಆ ಶಕ್ತಿ ಎಲ್ಲರಿಗೂ ಬಂದಿದ್ದು ನಾನು ಹಿಡ್ಕೋಬೇಕಾಗಿಲ್ಲ, ಓಡ್ತೀನಿ ನನಗೆ ಅಂತ ಒಂದು ಶಕ್ತಿ ಬಂದಿದೆ. ನಿಮಗೆ ಮಾನಸಿಕವಾದ ಶಕ್ತಿ, ನಿಮ್ಮೆಲ್ಲರಿಗೂ ಅದೇ ಶಕ್ತಿ ಬರಲಿ. ಪ್ರತಿ ಊರಿನಲ್ಲಿ ಈ ಅಖಂಡ ಭಾರತದಲ್ಲಿ ಪ್ರತಿಯೊಬ್ಬರು ಕೂಡ ಈ ಮನಸ್ತತ್ವವನ್ನು ಅವರೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ಅನ್ನೋದು ನನಗೆ ಸಂತೋಷ. ನಾನು ಹಿಂದೆ ಬಾರ್ಡರ್ಗೆಲ್ಲ ಹೋಗಿದ್ದೆ. ಅಲ್ಲೊಂದು ಹನುಮಂತನ ದೇವಸ್ಥಾನಕ್ಕೆ, ಭುಜ್ನಲ್ಲಿ ಹನುಮಂತನ ದೇವಸ್ಥಾನಕ್ಕೆ, ಕಚ್, ಅಲ್ಲಿ ನನ್ನ ಕರ್ಕೊಂಡು ಹೋಗಿದ್ದರು. ಸೈನಿಕರೆಲ್ಲ ಕರ್ಕೊಂಡು ಹೋಗಿದ್ದರು. 4 ದಿನ ನಾನು ಅಲ್ಲಿದ್ದೆ. ಅಲ್ಲಿ ಒಂದು ಹನುಮಂತನ ದೇವಸ್ಥಾನ, ಯುದ್ಧ ನಡೆದಾಗ, ಕಾರ್ಗಿಲ್ ಯುದ್ಧ ನಡೆದಾಗ ಆ ಹನುಮಂತನನ್ನು ಬಿಟ್ಟು ಬರ್ತಾ ಇದ್ದಾಗ ಸೈನಿಕರಲ್ಲಿ ಒಂದು ವಾಯ್ಸ್ ಕೇಳಿಸ್ತಂತೆ, ನಾನು ಬಿಟ್ಟು ಹೋಗ್ತಾ ಇದ್ದೇವೆ ನೀವು ಅಂತ. ಆಗ ಹೋಗಿ ಹುಡುಕಿದಾಗ ಅಲ್ಲಿ ಹನುಮಂತನ ಚಿಕ್ಕ ವಿಗ್ರಹ, ಸಣ್ಣ ಮೂರ್ತಿ, ಅದು ತಗೊಂಡು ಸೈನಿಕರೊಂದು ಆಲಯವನ್ನು ಕಟ್ಟಿದ್ದಾರೆ. ಅಲ್ಲಿಗೆ ನಾನು ಬರಬೇಕು ಅಂತ ಗುಜರಾತಿಗೆ ಬಂದು ಕರೆದರು. ನಾನು ಅಲ್ಲಿ ಹೋಗಿದ್ದೆ. ಅವರಲ್ಲಿ ಸುಮಾರು ಹೊತ್ತು ಆ ಸೈನಿಕರ ಜೊತೆಯಲ್ಲಿ ಇದ್ದೆ. ಹಾಗೆಯೇ ಕಾಶ್ಮೀರದ ಬಾರ್ಡರ್ ಕೂಡ ನನ್ನ ಸೈನಿಕರು ಕರ್ಕೊಂಡು ಹೋಗಿದ್ದರು. ಹಾಗೆ ಆ ಒಂದು ಚಳಿ ಅದೇ ನಾವು ತಡ್ಕೊಳ್ಳೋಕೆ ಆಗಲಿಲ್ಲ. ಹಾಗೆ ಅಂತ ಒಂದು ಚಳಿನಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ಅವರಿಗೆ ಶಕ್ತಿ ತುಂಬಲಿ, ಆರ್ಥಿಕವಾಗಿ ಶಕ್ತಿ ತುಂಬಲಿ, ಶಾರೀರಿಕವಾಗಿ ಶಕ್ತಿ ತುಂಬಲಿ. ಸುತ್ತು ಇರ್ತಕ್ಕಂಥ ನಮ್ಮ ಪ್ರಭುತ್ವದಲ್ಲಿರ್ತಕ್ಕಂಥ, ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ, ಕೇಂದ್ರ ಸರ್ಕಾರದಲ್ಲಿ ಇರುವ ಪ್ರತಿ ಒಂದು ಮಿನಿಸ್ಟ್ರು, ಪ್ರತಿ ಒಬ್ಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಕೂಡ ದತ್ತ ಕೃಪೆ ಆಗಲಿ ಅಂತ ಹೇಳಿ ನನಗೆ ಕರ್ತವ್ಯ ಯಾಚನೆ ಬರ್ತದೆ. ಧರ್ಮ ರಕ್ಷಣೆಗೆ ಅವರ 1000 ಕೈಗಳನ್ನು ಉಪಯೋಗಿಸಿ ಧರ್ಮ ರಕ್ಷಣೆಯನ್ನು ಮಾಡೋದು. ಆಗಲೂ ರಾಕ್ಷಸ ಸಂಹಾರ ಮಾಡಿದ್ರು. ದತ್ತ ದರ್ಶನವನ್ನು ಓದಿದ್ರೆ ಗೊತ್ತಾಗುತ್ತೆ. ಹಾಗೆ ಇವತ್ತಿಗೂ ನಡೀತಿದೆ ಅಂತ ಭಾರತದಲ್ಲಿ ಪರಮಾತ್ಮನೇ ಅವತಾರ ತಗೊಳ್ತಕ್ಕಂಥ ಭಾರತ ಇನ್ನು ಯಾವ ದೇಶದಲ್ಲೂ ಇಲ್ಲ. ಈ ರೀತಿಯಾದ ಎಲ್ಲ ನಮ್ಮ ಒಂದೇ ರೀತಿಯಾಗಿರುವಂತ ದೇಶ ಅಂದ್ರೆ ನಮ್ಮ ಭಾರತ ದೇಶ ಮಾತ್ರ. ಭಾರತ ಆ 3 ಅಕ್ಷರದಲ್ಲಿ ಆಧ್ಯಾತ್ಮಿಕ ಶಕ್ತಿ ಅಡಗಿದೆ ಅಂತ, ಅದರಲ್ಲಿ ಒಳಗಿರ್ತಕ್ಕಂಥ ಶಕ್ತಿಯನ್ನ ಹೊರಗೆ ಅವರು ತಂದುಕೊಂಡು ಆ ಒಂದು ಆರ್ಮಿಗೆ ಅಂದ್ರೆ ಆ ಸೈನಿಕರಿಗೆ ನಾವೆಲ್ಲರೂ ಮತ್ತದು ಕೊಡೋಣ, ಸಹಾಯ ಮಾಡೋಣ ಅಂತೇಳಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲ ದೊಡ್ಡವರಿಗೂ ಮತ್ತು ಇವತ್ತಿನ ದಿನ ಈ ತಿರಂಗಿ ಹಿಡ್ಕೊಂಡಿರ್ತಕ್ಕಂಥವರೆಲ್ಲ ಧರ್ಮ ಧ್ವಜ, ಅದು ಈ ಧರ್ಮ ಧ್ವಜಕ್ಕೆ ಜಯವಾಗಲಿ.
ಭಾರತ ಭೂಮಿಗೆ ಜಯವಾಗಲಿ, ಮತ್ತೆ ಮತ್ತೆ ಅಖಂಡ ಭಾರತಕ್ಕೆ ಜಯವಾಗಲಿ. ಇದನ್ನ ಎಲ್ಲ ಇವತ್ತು ಯಾರ್ಯಾರು ನಿರತರಾಗಿದ್ದಾರೋ ಅವರೆಲ್ಲರೂ ಹೋಗಿದ್ದಾರೋ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಆಗಲಿ, ಮತ್ತೆ ಹುಟ್ಟಿ ಬಂದು ಅವರನ್ನ ಕೊಲ್ಲಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.